ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕೆಂತಂದರೆ ಇವತ್ತು ಕಾಡಲಿ ಪ್ರಾಣಿಗಳಿಗೆ ಮೇವು ಸಿಗದೆ ಇವತ್ತು ನಾಡಿನತ್ತ ಎಲ್ಲ ಬರ್ತಾ ಇದೆ. ಇಲ್ಲಿ ಬಂದು ರೈತ ಬೆಳೆದಕ್ಕಂಥ ಕಬ್ಬು, ಭತ್ತ, ರಾಗಿ, ಜೋಳ ಇನ್ನೂ ಹಲವಾರು ಬೆಳೆಗಳನ್ನ ಮೇಯ್ಕೊಂಡು ರೈತ ಬಹಳ ಕಷ್ಟದಲ್ಲಿದ್ದಾರೆ. ಮೊದಲೆಲ್ಲ ಫಸಲು ವಿಮಾ ಯೋಜನೆ ಬರ್ತಕ್ಕಂಥದ್ದಕ್ಕೆ ವಿಮಾ ಯೋಜನೆ ಅಂತ ಇತ್ತು, ಅವ್ರಿಗೆ ಮಾತ್ರ ಸಿಗ್ತಾ ಇತ್ತು. ಈ ಯೋಜನೆ ಜಾರಿಗೆ ತಕ್ಕ ಬಂದ ಮೇಲೆ ಪ್ರಧಾನಮಂತ್ರಿಗಳು ಇವತ್ತು ಎಲ್ಲ ರೈತರಿಗೂ ಸಿಗ್ತಕ್ಕಂಥ ಕೆಲಸ ಆಗ್ತಾ ಇದೆ. ಜಿಲ್ಲೆಯಲ್ಲಿ ಹೆಚ್ಚು, ಕರ್ನಾಟಕದಲ್ಲೇ ಚಾಮರಾಜನಗರ ಜಿಲ್ಲೆಯಲ್ಲೇ ಹೆಚ್ಚು ಅರಣ್ಯ ಪ್ರದೇಶ, ಅದರ ಪಕ್ಕದಲ್ಲಿ ಜಮೀನು ಇರ್ತಕ್ಕಂಥ ಬುಡಕಟ್ಟು ಜನಾಂಗ, ಪರಿಶಿಷ್ಟ ಜನಾಂಗ, ಈ ಥರ ಎಲ್ಲ ರೈತರಿಗೂ ಈ ಒಂದು ಫಸಲ್ ಬಿಮಾ ಯೋಜನೆ ವಿಸ್ತರಣೆ ಮಾಡಿರ್ತಕ್ಕಂಥದ್ದು ಭಾಳ ಅನುಕೂಲ ಆಗ್ತದೆ. ಹಾಗೆ ಇನ್ನು ಈ ಜಿಲ್ಲೆಯಲ್ಲಿ ಜಾಸ್ತಿ ಅನಾಹುತ ಆಗ್ತಿತ್ತು, ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗಿ ಕಾಡಂಚಿನಲ್ಲಿ ಬೆಳೆ ನಷ್ಟ ಆಗ್ತಿತ್ತು. ಈ ಯೋಜನೆಯನ್ನು ರೂಪಿಸಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ರೈತರು ಭಾಳಷ್ಟು ನಷ್ಟವನ್ನು ಅನುಭವಿಸ್ತಾ ಇದ್ರು. ಇದನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಈ ವಿಮೆಯನ್ನು ವಿಸ್ತರಣೆ ಮಾಡಿದೆ. ಮತ್ತು ಅಪಾರ ಮಳೆಯಿಂದ ಏನು ನಷ್ಟ ಉಂಟಾಗುತ್ತೆ ಅದಕ್ಕೂ ಸಹ ಪರಿಹಾರ ಕೊಡೋದಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು ರೈತರಿಗೆ ಅತ್ಯಂತ ಅನುಕೂಲಕರ. ಮತ್ತು ಮಧ್ಯಮ ವರ್ಗ, ಬಡ ರೈತರಿಗೆ ಇದು ಭಾಳಷ್ಟು ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ. ಕಾಡಂಚಿನ ಗ್ರಾಮಗಳಿಗೆ ಆಗುತ್ತಿದ್ದ ಬೆಳೆ ನಷ್ಟವನ್ನು ಕಡಲೆಕಾಯಿ, ಭತ್ತ, ರಾಗಿ, ಮುಸ್ಕಿನ ಜೋಳ ಈ ಎಲ್ಲ ಫಸಲು ಬೆಳೆ ನಷ್ಟವನ್ನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸೇರ್ತಿಕ್ಕಂಥದ್ದು ಸ್ವಾಗತಾರ್ಹ. ಅವ್ರ ಕಡೆಯಿಂದ ನಮಗೆ ತುಂಬ ರಿಕ್ವೆಸ್ಟ್ ಬರ್ತಾಯಿತ್ತು, ನಮಗೆ ಕನ್ನಡ ಕಲಿಬೇಕು ಅಂತ. ಸೊ ಅವ್ರಿಗೆ ಕನ್ನಡ ಕಲಿಸಿ ಪ್ರತಿ ವರ್ಷ ಒಂದು ಸ್ಪೋಕನ್ ಕನ್ನಡ ಕ್ಲಾಸಸ್ ಅಂತ ನಡೆಸಿ ಅವ್ರಿಗೆ ಕನ್ನಡ ಕಲಿಸಿ ಪ್ರತಿ ವರ್ಷ ಒಂದೊಂದು ಸ್ವಲ್ಪ ಜನಕ್ಕೆ ಕನ್ನಡ ಕಲಿಸಿ ಅವರಿಂದಲೇ ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳುವಂಥ ಒಂದು ಪದ್ಧತಿನ ರೂಢಿಸ್ಕೊಂಡು ಬಂದಿದ್ದೀವಿ. ಈ ಬಾರಿ ವಿಶೇಷತೆ ಏನಂದರೆ, ಈ ಬಾರಿ ನಾವು ಒಂದು ಕಾರ್ನಿವಲ್ ಥೀಮ್, ಅಂದರೆ ಸಂತೆ, ಸಂಭ್ರಮ ಸಂತೆ, ಒಂದು ವೈಭವ ಸಂತೆ, ಕರ್ನಾಟಕ ವೈಭವ ಸಂತೆ ಅಂತ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಇದನ್ನು ಆಚರಿಸ್ತಾ ಇದ್ದೀವಿ. ಹೀಗಾಗಿ ಎಲ್ಲೋ ನಾವು ಕನ್ನಡ ಭಾಷೆ ಕಿವಿ ಮೇಲೆ ಕೇಳೋದೇ ಒಂದು ವಿರಳ ಆಗ್ತಾ ಇದೆ. ಮತ್ತು ಕನ್ನಡದ ಅಸ್ತಿತ್ವ ಕಳೆದು ಹೋಗ್ತಾ ಇದೆಯೇನೋ ಅಂತ ಅನುಭವ ಆಗುತ್ತೆ. ಈಗ ಎಲ್ಲಾದರೂ ಹೊರಗಡೆ ಮಾಲ್ಗೋ, ಸಲೂನ್ಗೋ ಅಥವಾ ಕ್ಯಾಬ್ ಡ್ರೈವರೋ ಯಾರು ಸಿಕ್ಕಿದ್ರೆ ಅವ್ರ ಹತ್ರ ನಾವು ಕನ್ನಡದಲ್ಲಿ ಮಾತಾಡೋಕ್ಕೆ ಶುರು ಮಾಡೋದಿಲ್ಲ. ಆದರೆ ಅದಕ್ಕಿಂತ ಮುಂಚೆ ಕೇಳೋವಂಥ ಪ್ರಶ್ನೆ ಹಿಂದಿನ ಕನ್ನಡನ ಅಂತ. ಅಕಸ್ಮಾತಾಗಿ ಆ ಕಡೆಯಿಂದ ಅವರೇನಾರು ಸ್ವಲ್ಪ ಕನ್ನಡ ಗೊತ್ತು ಹೇಳಿ ಮೇಡಮ್ ಅಂದರೆ ಹಾಲು ಕುಡಿದಷ್ಟೇ ಸಂತೋಷ ಆಗುತ್ತೆ. ನಾವು ಮಲೆನಾಡು ಭಾಗದಲ್ಲಿ ಹುಟ್ಟಿ ಬೆಳೆದವರು. ನಾವು ವಸಂತ ವಿಹಾರದಲ್ಲಿ ಒಂದು ಕನ್ನಡ ಬಳಗ ಅಂತ ಮಾಡ್ಕೊಂಡಿದ್ದೀವಿ. ಆ ಕನ್ನಡ ಬಳಗದಲ್ಲಿ ಹೆಚ್ಚು ಕಡಿಮೆ ಒಂದು 50-60 ಜನ ಕುಟುಂಬಗಳಿದ್ದಾವೆ. ಇಲ್ಲಿ ನಾವು ಪ್ರತಿ ವರ್ಷವೂ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತೀವಿ. ತಮಗೆಲ್ಲರಿಗೂ ನಾವು ಎಲ್ಲ